ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಮನೆಯನ್ನ ಬಾಡಿಗೆ ಕೊಟ್ಟಿದ್ದೀರಾ? ಹಾಗಾದ್ರೆ ಈ ಸುದ್ದಿನ ಮಿಸ್ ಮಾಡದೆ ನೋಡಲೇಬೇಕು. ಹಾಗಾದ್ರೆ ಏನಿದು ಸುದ್ದಿ? ಸರ್ಕಾರದಿಂದ ಏನ್ ಅಲರ್ಟ್ ಮನೆ ಓನರ್ಸ್ಗಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಗಳನ್ನ ಬಾಡಿಗೆ ಕೊಟ್ಟ ಮನೆ ಓನರ್ಗಳಿಗೆ ಬಿಗ್ ಅಲರ್ಟ್ ಬಂದಿದೆ. ಹೊಸ ರೂಲ್ಸ್ ಜಾರಿಯಾಗಿದೆ. 12 ವರ್ಷ ನಿಯಮ ಪ್ರಕಾರ ನಿರ್ಲಕ್ಷ್ಯ ಮಾಡಿದ್ರೆ ಅಕ್ಕಪಕ್ಕದವರು ಸಹ ಆಸ್ತಿಯ ಹಕ್ಕುದಾರರಾಗಬಹುದಾದಂತಹ ತೀವ್ರವಾದ ಕಾನೂನಿನ ಸತ್ಯವಿದು. 12 ವರ್ಷ ನಿರಂತರ ವಾಸದಿಂದ ಆಸ್ತಿಗೆ ಹಕ್ಕು ಸಿಗೋ ಸಾಧ್ಯತೆ ಇರುತ್ತೆ. ಬಾಡಿಗೆ ಒಪ್ಪಂದ ಇಲ್ಲದಿದ್ದರೆ ಮಾಲೀಕತ್ವಕ್ಕೆ ಇತರರು ಪ್ರಯತ್ನಿಸಬಹುದು. ಕಾನೂನಾಗಿ ರಕ್ಷಿಸಿಕೊಳ್ಳೋದಕ್ಕೆ ದಾಖಲೆ ಮತ್ತು ಪರಿಶೀಲನೆ ಅವಶ್ಯಕವಾಗಿರುತ್ತೆ. ಇನ್ನು ಬೇರೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದ ನಿಮ್ಮ ಮನೆಯಲ್ಲಿ 12 ವರ್ಷಗಳು ಬಾಡಿಗೆದಾರರು ಅಲ್ಲೇ ಇದ್ರೆ ಆ ಮನೆ ಅವರಿಗೆ ಸ್ವಂತದಾಗಬಹುದಾ ಎಂಬ ಆಶ್ಚರ್ಯಕರ ಊಹೆಯಲ್ಲ. ಭಾರತೀಯ ಕಾನೂನಿನಲ್ಲಿ ಇದಕ್ಕೆ ಸತ್ಯವಿದೆ, ಪ್ರತಿಕೂಲ ಸ್ವಾಧೀನವಿದೆ. ಹೌದು, ನಿಮ್ಮ ಅನುಮತಿ ಇಲ್ಲದೆ ಯಾರಾದರೂ ನಿಮ್ಮ ಆಸ್ತಿಯನ್ನ ಅಂದ್ರೆ ನಿಮ್ಮ ಪ್ರಾಪರ್ಟಿಯನ್ನ 12 ಇಯರ್ಸ್ಗಿಂತ ಹೆಚ್ಚಾಗಿ ನಿರಂತರವಾಗಿ ಬಾಹ್ಯವಾಗಿ ಇಟ್ಕೊಂಡಿದ್ರೆ ಅವರು ಆ ಆಸ್ತಿಗೆ ಕಾನೂನುಬದ್ಧ ಹಕ್ಕು ಪಡೆಯುವಂತಹ ಸಾಧ್ಯತೆ ಇರುತ್ತೆ. ನೀವು ಮಧ್ಯದಲ್ಲಿ ಪ್ರತಿರೋಧ ತೋರಿಸದೇ ಇದ್ರೆ ಇನ್ನೂ ಇದೊಂದು ಪ್ರಕರಣ ಏನಿರುತ್ತೆ ಅದು ಗಂಭೀರವಾಗುತ್ತೆ. ಇದು ಬಾಡಿಗೆ ಕೊಟ್ಟ ಮನೆ ಓನರ್ಗಳಿಗೆ ಅತಿ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇದನ್ನ ಕೆಲವರು 12 ವರ್ಷದ ಕಾನೂನು ಅಂದ್ರೆ 12 ಇಯರ್ಸ್ ರೂಲ್ ಅಂತ ಕರೀತಾರೆ. 1963ರ ಲಿಮಿಟೇಷನ್ಸ್ ಆಕ್ಟ್ ಪ್ರಕಾರ ಖಾಸಗಿ ಆಸ್ತಿಗೆ ಮಾತ್ರ ಈ ನಿಯಮ ಅನ್ವಯಿಸುತ್ತೆ. ಸರ್ಕಾರಿ ಜಮೀನಿಗೆ ಅಂದ್ರೆ ಗವರ್ನಮೆಂಟ್ ಪ್ರಾಪರ್ಟಿ ಇದು ಬೇರೆ ವಿಚಾರ ಬಿಡಿ. ಅಲ್ಲಿ 30 ವರ್ಷಗಳ ಕಾಲ ಇದ್ರೂ ಕಾನೂನು ದೃಷ್ಟಿಯಿಂದ ಹಕ್ಕು ಸಿಗೋದಿಲ್ಲ. ಆದ್ರೆ ನೀವೇನು ರೆಂಟ್ ಆಗಿ ಅಥವಾ ನೀವು ಪ್ರೈವೇಟ್ ಆಗಿ ಕೊಡ್ತೀರಾ ಇದು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಇದು ಸತ್ಯ. ಈ ಭಾರತದಲ್ಲಿ ಪ್ರತಿಕೂಲ ಸ್ವಾಧೀನ ಅಂತಿರುತ್ತೆ. ನೀವೇನಾದರೂ ನಿಮ್ಮ ಪ್ರಾಪರ್ಟಿಗಳ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಗಂಭೀರ ಪ್ರಕರಣ ಕೂಡ ಆಗ್ಬೋದು. 12 ವರ್ಷಗಳ ಕಾಲ ನಿರಂತರವಾಗಿ ಬಾಹ್ಯವಾಗಿ ನಿಮ್ಮ ಅನುಮತಿ ಇಲ್ಲದೆ ಯಾರಾದರೂ ಆಸ್ತಿಯನ್ನು ಹಿಡಿದುಕೊಂಡ್ರೆ ಆ ಆಸ್ತಿ ಅವರಿಗೆ ದಕ್ಕುವಂಥ ಚಾನ್ಸಸ್ ಇರುತ್ತೆ. ಈ ಕಾನೂನಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಕೆಲವೊಮ್ಮೆ ಬಾಡಿಗೆದಾರರು ಸಹ ಈ ನಿಯಮದ ಅಡಿಯಲ್ಲಿ ಮಾಲೀಕತ್ವದ ಹಕ್ಕಿಗೆ ಪ್ರಯತ್ನಿಸಬಹುದು. ನೀವು 11 ತಿಂಗಳ ಬಾಡಿಗೆ ಒಪ್ಪಂದ ರೆಂಟಲ್ ಅಗ್ರಿಮೆಂಟ್ ಇಲ್ಲದೆ ಮನೆ ಕೊಟ್ಟಿದ್ರೆ, ಜೊತೆಗೆ ಅವರು 12 ವರ್ಷಗಳಿಂದ ನಿಮ್ಮ ಪ್ರತಿರೋಧವಿಲ್ಲದೆ ವಾಸವಿದ್ರೆ ಅವರೇ ಮಾಲೀಕರಂತೆ ಕಾನೂನು ಮೂಲಕ ದಾಖಲೆಯನ್ನು ಮಾಡಿಕೊಳ್ಬಹುದು. ಇದನ್ನು ತಡೆಯೋದು ಹೇಗೆ ಹಾಗಾದ್ರೆ ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ಮಾಲೀಕರು ಕಲಿಬೇಕಾದ ಮೊದಲ ಪಾಠ ಎಲ್ಲ ಬಾಡಿಗೆ ಒಪ್ಪಂದಗಳನ್ನ ರಿಜಿಸ್ಟರ್ ಮಾಡಿ ಖಾಲಿ ಮನೆ ಜಮೀನಿಗೆ ಫೇಸಿಂಗ್ ಹಾಕಿ ಪ್ರೈವೇಟ್ ಪ್ರಾಪರ್ಟಿ ಮಾಡಿಸ್ಕೋಬೇಕಾಗತ್ತೆ. ನಿಯಮಿತವಾಗಿ ಆಸ್ತಿಯನ್ನು ಪರಿಶೀಲಿಸ್ಕೊಳ್ತಾ ಇರಬೇಕಾಗತ್ತೆ. ಯಾರಾದರೂ ಜಮೀನನ್ನ ಅಂದ್ರೆ ನಿಮ್ಮ ಪ್ರಾಪರ್ಟಿಯನ್ನು ಅಕ್ರಮವಾಗಿ ಪ್ರವೇಶಿಸಿದ್ರೆ ಲೀಗಲ್ ನೋಟಿಸ್ ಅನ್ನು ಕೊಡಬೇಕು. ಹಗುರವಾಗಿ ನೋಡಿದ್ರೆ ಬೇರೆ ಹಂಗಾಮಿ ವ್ಯಕ್ತಿ ನಿಮ್ಮ ಆಸ್ತಿಯನ್ನ ಡಾಕ್ಯುಮೆಂಟೇಶನ್ ಒಂದಿಗೆ ದಾವೆ ಹೂಡಬಹುದು. ಇನ್ನು ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳಲ್ಲಿ ಈ ನಿಯಮದ ಜಟಿಲತೆ ಸಾಬೀತಾಗಿದೆ. 12 ವರ್ಷಗಳ ವಾಸ ಮಾಲೀಕರ ವಿರೋಧವಿಲ್ಲದೆ ಇದೀಗ ಹಕ್ಕು ಕಾನೂನಾತ್ಮಕವಾಗಬಹುದು. ಅಂತಿಮವಾಗಿ ನಿಮ್ಮ ಮನೆ ನಿಮ್ಮದೇ ಆಗಿರಲಿ ಅನ್ನೋದಾದ್ರೆ ಕೇವಲ ಕಾಗದಗಳಲ್ಲ, ನಿಮ್ಮ ಪ್ರತಿಕ್ರಿಯೆಗಳಲ್ಲೂ ಹಕ್ಕು ತೋರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸ್ವತ್ತೇ ಇನ್ನೊಬ್ಬರ ಆಸ್ತಿ ಆಗಿಬಿಡಬಹುದು. ಸೊ ಹುಷಾರಾಗಿ ನಿಮ್ಮ ಪ್ರಾಪರ್ಟಿನ ಅವಾಗವಾಗ ಪರಿಶೀಲನೆ ಮಾಡ್ಕೊಳ್ತಾ ಇರಿ. ಸೊ ಸುದ್ದಿ ನೋಡೋದಕ್ಕಾಗಿ ಥ್ಯಾಂಕ್ ಯು. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ.